ಹೀಗೆ ಪ್ರತಿ ಹಬ್ಬದಲ್ಲೂ ಆಗ್ತಾ ಇದೆ. ಪ್ರತಿ ಸರಿ ಏನಾಗೋದು 100-200 ಜಾಸ್ತಿ ಆಗೋದು, 300-400ವರೆಗೂ ಜಾಸ್ತಿ ಆಗೋದು ರೇಟು. ಆದರೆ ಈ ಥರ ಡಬಲ್ ತ್ರಿಬಲ್ ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಹಂಗಲ್ಲ. ಅದು ದಸರಾ ಬರಲಿ, ದೀಪಾವಳಿ ಬರಲಿ, ಗಣೇಶನ ಹಬ್ಬ ಬರಲಿ, ಪ್ರತಿ ಹಬ್ಬದಲ್ಲೂ ಕೂಡ ಖಾಸಗಿ ಬಸ್ಗಳ ಹಾಕಲು ದರೋಡೆ ಇದೇ ರೀತಿಯಲ್ಲಿ ಮುಂದುವರೆದಿದೆ. ಹಬ್ಬದ ವೇಳೆ ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣವೇ ಇಲ್ಲ. ಯಾರು ಹೇಳೋರು ಕೇಳೋರೇ ಇಲ್ಲ. ಅವ್ರು ಹೇಳಿದ್ದೇ ರೇಟು, ಅವ್ರು ಹೋಗಿದ್ದೇ ರೂಟು. ಸಿಎಂ ಸಿದ್ದರಾಮಯ್ಯ, ಸಚಿವ ರಾಮಲಿಂಗಾರೆಡ್ಡಿ ಅವರೇ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ, ಜನಗಳ ಕಷ್ಟ ನಿವಾರಿಸಿ. ಖಾಸಗಿ ಬಸ್ಗಳು ಪಾಪ ಬಸ್ಸಿಗೆ ಹೋಗೋರು ಯಾರು? ಕಾರ್ ಇಲ್ದಿರೋರು, ಬೇರೆ 4 ವೀಲರ್ಸ್ ಅಲ್ಲಿ ಸ್ವಂತ ವೆಹಿಕಲ್ ಅಫೋರ್ಡ್ ಮಾಡಕ್ ಆಗದೆ ಇರೋರು, ಸಾಮಾನ್ಯ ಜನಗಳು. ಅಂತ ಸಾಮಾನ್ಯ ಜನಗಳನ್ನ ಹೀಗೆ ಸುಲಿಗೆಗೆ ಇಳಿದು ಬಿಟ್ರೆ ಹೇಗೆ ಅಂತ. ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣ ಹಾಕೋದು ಯಾರು? ರಾಮಲಿಂಗಾರೆಡ್ಡಿ ಅವರೇ, ಯಾರಾದ್ರೂ ಇದಕ್ಕೆ ಕಡಿವಾಣ ಹಾಕಬೇಕಲ್ಲ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಪ್ರತಿ ವಿಭಾಗಕ್ಕೂ ಕೂಡ ಕಲಬುರಗಿ, ಬೆಳಗಾವಿ, ದಾವಣಗೆರೆ ಎಲ್ಲಿ ಹೋಗೋ ಬಸ್ಗಳು ಯಾವ್ಯಾವ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾವೆ ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇನ್ನಾದ್ರೂ ಹಬ್ಬಗಳ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ಈ ಸುಲಿಗೆಗೆ ಬ್ರೇಕ್ ಹಾಕುತ್ತಾ ಸರ್ಕಾರ? ಸರ್ಕಾರದ ಮುಂದೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಖಾಸಗಿ ದರೋಡೆಯನ್ನ ತೆರೆದಿಟ್ಟಿದೆ. ಹಬ್ಬಗಳು ಬಂದಾಗ ಯಾವ ರೀತಿ ಡಬಲ್ ತ್ರಿಬಲ್ ಆಗ್ತಾ ಇದೆ ರೇಟ್ಸು, ಖಾಸಗಿ ಬಸ್ಗಳ ರೇಟ್ಸು. ಅವ್ರು ಹೇಳಿದ್ದ ರೇಟು ನಿಮಿಷಕ್ಕೊಂದೊಂದ್ಸರಿ ಚೇಂಜ್ ಮಾಡ್ತಾರ ರೇಟ್ನ. ಈಗಿರೋ ರೇಟು ಇನ್ನು ಅರ್ಧ ಗಂಟೆಗಿಲ್ಲ, ಅದು ಬೇರೆ ರೇಟು ಚೇಂಜ್ ಆಗ್ಬಿಟ್ಟಿರುತ್ತೆ, ಜಾಸ್ತಿ ಆಗ್ಬಿಟ್ಟಿರುತ್ತೆ. ಜನರ ಸುಲಿಗೆ, ಜನರ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಂಡು ಜನರ ಸುಲಿಗೆ ಮಾಡಲಾಗ್ತಾ ಇದೆ ಹಬ್ಬಗಳ ಸಂದರ್ಭಗಳಲ್ಲಿ. KSRTC ಕೆಲವು ರೂಟ್ಗಳಿಗೆ ಮಾತ್ರ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದೆ. ಅದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ KSRTC ಮಾಡೋ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಹಾಗಾದ್ರೆ ಊರುಗಳಿಗೆ ಹೋಗೋರು ಹೇಗೆ ಹೋಗಬೇಕು? ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿ, ಬಳ್ಳಾರಿ ಹಾಗೂ ಬೆಂಗಳೂರು ಎಲ್ಲ ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಬೆಂಗಳೂರಿನಿಂದ ವೀರೇಶ್ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಲ್ಲಿ ಖಾಸಗಿ ಬಸ್ ಸುಲಿಗೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬ ಬಂದಿದೆ. ಇನ್ನೇನು ಇಂದು ಮತ್ತು ನಾಳೆ ದರ ಕೇಳಿದರೆ ಶಾಕ್ ಆಗ್ತಾರೆ. ಒಂದು ಕಡೆ ಮಿನಿಟ್ ಟು ಮಿನಿಟ್ ದರ ಜಾಸ್ತಿ ಆಗ್ತದೆ. ನಿನ್ನೆ ಇರುವ ದರ ಇವತ್ತಿರಲ್ಲ, 10 ನಿಮಿಷಕ್ಕೆ ಇರೋ ದರ ಇನ್ನೊಂದು 20 ನಿಮಿಷಕ್ಕೆ ಬಿಟ್ಟರೆ ಇರಲ್ಲ. ಯಾಕಂದರೆ 2,500, 3,000, 3,500 ದರ ಮಾಡಿದ್ದಾರೆ. ಹೀಗಾಗಿ ಇಲ್ಲೇ ಒಂದು ಕಡೆ ಕಡಿವಾಣ ಹಾಕುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ. ಪ್ರತಿ ಹಬ್ಬ ಬಂತಂದರೆ ಇದೇ ಪ್ರಾಬ್ಲಮ್ಮು, ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಇಂಥ ದೊಡ್ಡ ಹಬ್ಬ ಬಂತಂದರೆ ಮನೆಯಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಖಾಸಗಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ, ಡಬಲ್ ತ್ರಿಬಲ್ ಆಗಿದೆ. ಒಂದು ಕಡೆ ಫ್ಲೈಟಲ್ಲಿ ಹೋಗ್ಬೋದು, ಇನ್ನೊಂದು 500-1000 ರೂಪಾಯಿ ಹಾಕಿದ್ರೆ. ಯಾಕಂದರೆ ಮಂಗಳೂರಿಗೆ 3,000 ಆಗಿದೆ, ದಾವಣಗೆರೆಗೆ 3,000 ಆಗಿದೆ, ಕಲಬುರಗಿ 4,000 ರೂಪಾಯಿ ಆಗಿದೆ. ಈ ದರ ನೋಡಿದ್ರೆ ಎಲ್ಲೊಂದು ಕಡೆ ಪ್ರಯಾಣಿಕರು ಶಾಕ್ ಆಗ್ತಿದ್ದಾರೆ. ಮತ್ತೊಂದು ಕಡೆ KSRTC ಬಸ್ಗಳು ಹೋಗ್ಬೇಕಂದ್ರೆ ಇಲ್ಲಿ ಸಹ ಎಲ್ಲ ಫುಲ್ ಆಗಿದೆ. ಮತ್ತೊಂದು ಕಡೆ ಹೆಚ್ಚುವರಿ ಬಸ್ಗಳು ಬಿಟ್ಟಿದ್ದಾರೆ, ಅವು ಸಹ ಫುಲ್ ಆಗಿದ್ದಾವೆ. ಹೀಗಾಗಿ ಒಂದು ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ. ಯಾಕಂದರೆ ಹಬ್ಬ ಬಂದಿದೆ ಸರ್, ಏನು ಮಾಡೋಕ್ಕಾಗಲ್ಲ, ದರ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಬುಕ್ಕಿಂಗ್ ಮಾಡುವ ಏಜೆಂಟ್ಗಳು. ಒಂದು ಕಡೆ ಇವರು ಸಿನಿಮಾ ಥಿಯೇಟರ್ಗೆ 200 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಬಟ್ ಇಂಥ ಹಬ್ಬದ ಟೈಮಲ್ಲಿ ಸಹ ಏನು ಸರ್ಕಾರ ಕೆಲವೊಂದು ಖಾಸಗಿ ಬಸ್ಗಳಿಗೆ ದರ ನಿಗದಿ ಆಗಬೇಕು, ದರ ಮುಗಿದರ. ನಿಮ್ಮ ಸುತ್ತಮುತ್ತ ಅಲ್ಲಿ ಜನಗಳಿದ್ರೆ ಜನಗಳನ್ನ ಮಾತಾಡಿಸಿ ಅವರ ಕಷ್ಟ ಏನು ಅಂತ ಕೇಳಿ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಇದು KSRTC ಬಸ್ ಸ್ಟ್ಯಾಂಡು. ಇಲ್ಲಿ ಸಾಕಷ್ಟು ಜನ ಇನ್ನು ಓಡಾಡ್ತಿಲ್ಲ, ಸಂಜೆ ಆದರೆ ಓಡಾಡ್ತಾರೆ. ಯಾಕಂದರೆ ಕೆಲವೊಬ್ಬರು ಎಲ್ಲ ಮಹಿಳೆಯರು KSRTC ಬಸ್ಸಲ್ಲಿ ಓಡಾಡ್ತಾರೆ. ಯಾಕಂದರೆ ಅವರು ಶಕ್ತಿ ಯೋಜನೆ ಇದೆ, ಫ್ರೀಯಾಗಿ ಸಂಚಾರ ಮಾಡ್ತಾರೆ. ಯಾಕಂದರೆ ಸಂಜೆ ವೇಳೆಗೆ ಸಾಕಷ್ಟು ಜನ ಹೋಗ್ಬೋದು. ಸದ್ಯಕ್ಕೆ ಮಾತ್ರ ಇಲ್ಲಿ ಪ್ರಯಾಣಿಕರು ಹೇಳೋ ಪ್ರಕಾರ ತುಂಬ ಸಮಸ್ಯೆ ಆಗಿದೆ ಎಂಬುದು ಒಂದು ಕಡೆ ಪ್ರಯಾಣಿಕರ ಒಂದು ಕಡೆ ಆಕ್ರೋಶವಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಹೀಗೆ ಪ್ರತಿ ಹಬ್ಬದಲ್ಲೂ ಆಗ್ತಾ ಇದೆ. ಪ್ರತಿ ಸರಿ ಏನಾಗೋದು 100-200 ಜಾಸ್ತಿ ಆಗೋದು, 300-400ವರೆಗೂ ಜಾಸ್ತಿ ಆಗೋದು ರೇಟು. ಆದರೆ ಈ ಥರ ಡಬಲ್ ತ್ರಿಬಲ್ ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಹಂಗಲ್ಲ. ಅದು ದಸರಾ ಬರಲಿ, ದೀಪಾವಳಿ ಬರಲಿ, ಗಣೇಶನ ಹಬ್ಬ ಬರಲಿ, ಪ್ರತಿ ಹಬ್ಬದಲ್ಲೂ ಕೂಡ ಖಾಸಗಿ ಬಸ್ಗಳ ಹಾಕಲು ದರೋಡೆ ಇದೇ ರೀತಿಯಲ್ಲಿ ಮುಂದುವರೆದಿದೆ. ಹಬ್ಬದ ವೇಳೆ ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣವೇ ಇಲ್ಲ. ಯಾರು ಹೇಳೋರು ಕೇಳೋರೇ ಇಲ್ಲ.
ಅವ್ರು ಹೇಳಿದ್ದೇ ರೇಟು, ಅವ್ರು ಹೋಗಿದ್ದೇ ರೂಟು. ಸಿಎಂ ಸಿದ್ದರಾಮಯ್ಯ, ಸಚಿವ ರಾಮಲಿಂಗಾರೆಡ್ಡಿ ಅವರೇ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ, ಜನಗಳ ಕಷ್ಟ ನಿವಾರಿಸಿ. ಖಾಸಗಿ ಬಸ್ಗಳು, ಪಾಪ ಬಸ್ಸಿಗೆ ಹೋಗೋರು ಯಾರು? ಕಾರ್ ಇಲ್ದಿರೋರು, ಬೇರೆ ಫೋರ್ ವೀಲರ್ಸಲ್ಲಿ ಸ್ವಂತ ವೆಹಿಕಲ್ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು, ಸಾಮಾನ್ಯ ಜನಗಳು. ಅಂಥ ಸಾಮಾನ್ಯ ಜನಗಳನ್ನ ಹೀಗೆ ಸುಲಿಗೆಗೆ ಇಳಿದು ಬಿಟ್ರೆ ಹೇಗೆ ಅಂತ. ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣ ಹಾಕೋದು ಯಾರು? ರಾಮಲಿಂಗಾರೆಡ್ಡಿ ಅವರೇ, ಯಾರಾದರೂ ಇದಕ್ಕೆ ಕಡಿವಾಣ ಹಾಕಬೇಕಲ್ಲ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಪ್ರತಿ ವಿಭಾಗಕ್ಕೂ ಕೂಡ ಕಲಬುರಗಿ, ಬೆಳಗಾವಿ, ದಾವಣಗೆರೆ ಎಲ್ಲಿ ಹೋಗೋ ಬಸ್ಗಳು ಯಾವ್ಯಾವ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾವೆ ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇನ್ನಾದರೂ ಹಬ್ಬಗಳ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ಈ ಸುಲಿಗೆಗೆ ಬ್ರೇಕ್ ಹಾಕುತ್ತಾ ಸರ್ಕಾರ? ಸರ್ಕಾರದ ಮುಂದೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಖಾಸಗಿ ದರೋಡೆಯನ್ನ ತೆರೆದಿಟ್ಟಿದೆ. ಹಬ್ಬಗಳು ಬಂದಾಗ ಯಾವ ರೀತಿ ಡಬಲ್ ತ್ರಿಬಲ್ ಆಗ್ತಾ ಇದೆ ರೇಟ್ಸು, ಖಾಸಗಿ ಬಸ್ಗಳ ರೇಟ್ಸು. ಅವ್ರು ಹೇಳಿದ್ದ ರೇಟು ನಿಮಿಷಕ್ಕೊಂದೊಂದ್ಸರಿ ಚೇಂಜ್ ಮಾಡ್ತಾರ ರೇಟ್ನ. ಈಗಿರೋ ರೇಟು ಇನ್ನು ಅರ್ಧ ಗಂಟೆಗಿಲ್ಲ, ಅದು ಬೇರೆ ರೇಟು ಚೇಂಜ್ ಆಗ್ಬಿಟ್ಟಿರುತ್ತೆ, ಜಾಸ್ತಿ ಆಗ್ಬಿಟ್ಟಿರುತ್ತೆ. ಜನರ ಸುಲಿಗೆ, ಜನರ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಂಡು ಜನರ ಸುಲಿಗೆ ಮಾಡಲಾಗ್ತಾ ಇದೆ ಹಬ್ಬಗಳ ಸಂದರ್ಭಗಳಲ್ಲಿ. KSRTC ಕೆಲವು ರೂಟ್ಗಳಿಗೆ ಮಾತ್ರ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದೆ. ಅದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ KSRTC ಮಾಡಿರೋ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಹಾಗಾದ್ರೆ ಊರುಗಳಿಗೆ ಹೋಗೋರು ಹೇಗೆ ಹೋಗಬೇಕು? ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿ, ಬಳ್ಳಾರಿ ಹಾಗೂ ಬೆಂಗಳೂರು ಎಲ್ಲ ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಬೆಂಗಳೂರಿನಿಂದ ವೀರೇಶ್ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಲ್ಲಿ ಖಾಸಗಿ ಬಸ್ ಸುಲಿಗೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬ ಬಂದಿದೆ. ಇನ್ನೇನು ಇಂದು ಮತ್ತು ನಾಳೆ ದರ ಕೇಳಿದರೆ ಶಾಕ್ ಆಗ್ತಾರೆ. ಒಂದು ಕಡೆ ಮಿನಿಟ್ ಟು ಮಿನಿಟ್ ದರ ಜಾಸ್ತಿ ಆಗ್ತದೆ. ನಿನ್ನೆ ಇರುವ ದರ ಇವತ್ತಿರಲ್ಲ, 10 ನಿಮಿಷಕ್ಕಿರೋ ದರ ಇನ್ನೊಂದು 20 ನಿಮಿಷಕ್ಕೆ ಬಿಟ್ಟರೆ ಇರಲ್ಲ. ಯಾಕಂದರೆ 2,500, 3,000, 3,500 ದರ ಮಾಡಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಕಡಿವಾಣ ಹಾಕುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ. ಪ್ರತಿ ಹಬ್ಬ ಬಂತಂದರೆ ಇದೇ ಪ್ರಾಬ್ಲಮ್ಮು, ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಇಂಥ ದೊಡ್ಡ ಹಬ್ಬ ಬಂತಂದರೆ ಮನೆಯಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಖಾಸಗಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ, ಡಬಲ್ ತ್ರಿಬಲ್ ಆಗಿದೆ. ಒಂದು ಕಡೆ ಫ್ಲೈಟಲ್ಲಿ ಹೋಗ್ಬೋದು, ಇನ್ನೊಂದು 500-1,000 ರೂಪಾಯಿ ಹಾಕಿದ್ರೆ. ಯಾಕಂದರೆ ಮಂಗಳೂರಿಗೆ 3,000 ಆಗಿದೆ, ದಾವಣಗೆರೆಗೆ 3,000 ಆಗಿದೆ, ಕಲಬುರಗಿ 4,000 ರೂಪಾಯಿ ಆಗಿದೆ. ಈ ದರ ನೋಡಿದ್ರೆ ಎಲ್ಲೊಂದು ಕಡೆ ಪ್ರಯಾಣಿಕರು ಶಾಕ್ ಆಗ್ತಿದ್ದಾರೆ. ಮತ್ತೊಂದು ಕಡೆ KSRTC ಬಸ್ಗಳು ಹೋಗ್ಬೇಕಂದ್ರೆ ಇಲ್ಲಿ ಸಹ ಎಲ್ಲ ಫುಲ್ ಆಗಿದೆ. ಮತ್ತೊಂದು ಕಡೆ ಹೆಚ್ಚುವರಿ ಬಸ್ಗಳು ಬಿಟ್ಟಿದ್ದಾರೆ, ಅವು ಸಹ ಫುಲ್ ಆಗಿದ್ದಾವೆ. ಹೀಗಾಗಿ ಒಂದು ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್